ದೊಡ್ಡಮನೆಯ ಕುಡಿ ಯುವರಾಜ್ ಕುಮಾರ್ ಅವರ ದಾಂಪತ್ಯ ಜೀವನದಲ್ಲೂ ಕೂಡ ಬಿರುಕು ಬಿಟ್ಟಿದೆ. ಈಗಾಗಲೇ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ವಿಚ್ಛೇದನದ ಬಗ್ಗೆ ಟಿವಿ9ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ ಟಿವಿ9 ಜೊತೆ. ವಿಚ್ಛೇದನ ಅರ್ಜಿ ಇನ್ನೂ ಕೂಡ ನನಗೆ ತಲುಪಿಲ್ಲ ಅಂತ ಹೇಳಿದ್ದಾರೆ ಶ್ರೀದೇವಿ. ಅರ್ಜಿ ತಲುಪಿದ್ರೆ ನ್ಯಾಯಾಲಯಕ್ಕೆ ನಾನು ಉತ್ತರವನ್ನ ಕೊಡ್ತೇನೆ ಎಂದಿದ್ದಾರೆ. ವಿಷಯದ ಬಗ್ಗೆ ಚಿತ್ರರಂಗ ಮತ್ತು ಮಾಧ್ಯಮದವರಿಂದ ನನಗೆ ಮಾಹಿತಿ ಗೊತ್ತಾಗಿದೆ. ಸದ್ಯಕ್ಕೆ ಬೇರೆ ಏನು ಮಾತನಾಡುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದರ ಪ್ರಕಾರವೇ ಎಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳಿ ಶ್ರೀದೇವಿಯವರು ಮೊದಲ ಪ್ರತಿಕ್ರಿಯೆಯನ್ನ ಟಿವಿ9ಗೆ ಕೊಟ್ಟಿದ್ದಾರೆ. ಯುವರಾಜ್ ಕುಮಾರ್ ಅವರು ಕೂಡ ಈಗಾಗಲೇ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್ ಜಗ್ಗೀನ್, ಒಂದು ಕಡೆ ರಾಘವೇಂದ್ರ ರಾಜ್ಕುಮಾರ್ ಅವರ ನಿವಾಸದಲ್ಲಿ ಏನಾಗ್ತಾ ಇದೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಶ್ರೀದೇವಿಯವರ ಮೊದಲ ಪ್ರತಿಕ್ರಿಯೆ ಸಿಕ್ಕಿದೆ, ಏನ್ ಹೇಳಿದ್ದಾರೆ? ಮಧುಶ್ರೀ, ಯುವ ಅವರ ಬಾಳಲ್ಲಿ ಬಿರುಗಾಳಿ ಎದ್ದಿರ್ತಕ್ಕಂಥದ್ದು ಸಹಜವಾಗಿ. ಏನಂತಂದ್ರೆ ಯುವ ಅವರ ವಿಚ್ಛೇದನದ ವಿಚಾರ ಈಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ರಾಘಣ್ಣ ಅವರ ನಿವಾಸದಲ್ಲಿ ಸಹಜವಾಗಿ ಒಂದು ಕುಟುಂಬದ ಆಪ್ತರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅಶ್ವಿನಿ ಮೇಡಮ್ ಕೂಡ ನಿವಾಸದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿಯ ತನಕ ಆಗಿರ್ತಕ್ಕಂಥ ಬೆಳವಣಿಗೆ ಹೇಳುವಂತದ್ದಾದ್ರೆ ಸದ್ಯಕ್ಕೆ ಈ ಒಂದು ಏನು ವಿಚ್ಛೇದನದ ವಿಚಾರ ಇದೆಯೋ ಅದಕ್ಕೆ ವಿನಯ್ ಅವರು ಬಂದು ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಬಟ್ ಅದು ಕೂಡ ಈಗ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಅದರ ವಿಚಾರವಾಗಿ ಅವರ ಲಾಯರ್ ಏನು ಯುವ ಅವರ ಲಾಯರ್ ಮಾತನಾಡುವಂತಹ ಸಾಧ್ಯತೆಗಳಿರುವಂತದ್ದು ಒಂದು ಕಡೆ ಆದ್ರೆ, ಈಗ ಇರುವಂತಹ ವಿಚಾರ ಶ್ರೀದೇವಿ ಅವರು ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಸಹಜವಾಗಿ ಏನಂತಂದ್ರೆ ಯುವ ಮತ್ತು ಶ್ರೀದೇವಿ ಅವರ ನಡುವೆ ಯಾವ ರೀತಿಯ ಸಮಸ್ಯೆ ಉಂಟಾಗಿತ್ತು, ಯಾವ ಕಾರಣಕ್ಕೆ ಈ ವಿಚ್ಛೇದನದ ಅರ್ಜಿ ಇರುವಂತದ್ದು ಅನ್ನುವಂಥ ಕುತೂಹಲಕ್ಕೆ ಈಗ ಶ್ರೀದೇವಿ ಅವರು ಸಣ್ಣದಾಗಿ ಒಂದಿಷ್ಟು ಕ್ಲೂ ಕೊಟ್ಟಿರ್ತಕ್ಕಂಥದ್ದು ಮತ್ತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ಪಷ್ಟನೆಯನ್ನ ಕೊಡಕ್ಕೆ ತಯಾರಾಗಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದು ಟಿವಿ9ಗೆ ರವಾನೆ ಮಾಡಿರ್ತಕ್ಕಂತಹ ಮೆಸೇಜ್ ನಲ್ಲಿ ಒಂದು ಅರ್ಥ ಆಗುತ್ತೆ. ಅಂದ್ರೆ ಈಗಾಗಲೇ ಏನ್ ಬೆಳವಣಿಗೆಗಳಿದೆಯೋ ಇದ್ರ ಬಗ್ಗೆ ಚಿತ್ರರಂಗದವರಿಗೂ ಹಾಗೆ ಮಾಧ್ಯಮದವರಿಗೂ ಅನೇಕ ವಿಚಾರಗಳು ಗೊತ್ತಿದೆ. ಹಾಗಾಗಿ ನಾನು ಲೀಗಲ್ ನೋಟಿಸ್ಗೆ ಮಾತ್ರ ಸದ್ಯಕ್ಕೆ ಸ್ಪಂದಿಸಿದ್ದೇನೆ. ಇನ್ನ ವಿಚ್ಛೇದನದ ಅರ್ಜಿ ಇನ್ನೂ ಕೂಡ ನನಗೆ ತಲುಪಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಈಗ ಪಾಸ್ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಶ್ರೀದೇವಿ ಅವರು ಒಂದಿಷ್ಟು ಕಾರಣಗಳನ್ನ ಬಹಿರಂಗಪಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಚಿತ್ರರಂಗದವರಿಗೆ ಮತ್ತೆ ಮಾಧ್ಯಮದವರಿಗೆ ವಿಚಾರಗಳು ಗೊತ್ತಿದೆ ಅನ್ನುವಂತಹ ಮೆಸೇಜ್ ನಲ್ಲಿ ಶ್ರೀದೇವಿ ಅವರು ಯಾವ ವಿಚಾರವನ್ನ ಹೇಳಕ್ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಅಮೆರಿಕದಲ್ಲಿ ಇರ್ತಕ್ಕಂಥ ಶ್ರೀದೇವಿ ಅವರು ಬಹುತೇಕ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಜುಲೈ 4ಕ್ಕೆ ಏನು ಸಮನ್ಸ್ ನೀಡಿದ್ದಾರೆ, ಜುಲೈ 4ಕ್ಕೆ ಒಂದು ಲೀಗಲ್ ಪ್ರೊಸೀಜರ್ ಇದೆಯೋ ಅಂದ್ರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರವಾಗಿ ನಡೆಯುವಂತ ವಿಚಾರಣೆ ಏನಿದೆಯೋ ಅದಕ್ಕೆ ಕೂಡ ಶ್ರೀದೇವಿಯವರು ತಮ್ಮ ವಕೀಲರ ಮುಖಾಂತರ ಕೆಲವೊಂದಿಷ್ಟು ಅಂದ್ರೆ ಕಾರಣಗಳನ್ನ ಉಲ್ಲೇಖ ಮಾಡುವಂತ ಬಹುತೇಕ ಸಾಧ್ಯತೆಗಳಿದೆ. ಈಗಾಗಲೇ ಏನಿದ್ರೆ ಯುವ ಅವರು ಒಂದಿಷ್ಟು ಕಾರಣಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಪತ್ನಿ ನನಗೆ ಅಗೌರವವನ್ನು ತೋರಿಸ್ತಾ ಇದ್ರು, ಸೊ ಒಂದಿಷ್ಟು ಅಗೌರವ ತೋರಿಸುವಂತಹ ಕೆಲಸಗಳು ನಡೀತು ಅನ್ನುವಂಥದ್ದು, ಮಾನಸಿಕವಾಗಿ ಕ್ರೌರ್ಯ ಆಗ್ತಾ ಇತ್ತು ಅನ್ನುವಂಥ ರೀತಿಯ ಅಂಶಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಶ್ರೀದೇವಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾರಣಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಮಧುಶ್ರೀ, ಧನ್ಯವಾದ ಮಾಲ್ತೇಶ್ ಜಗ್ಗೀನ್ ತಮ್ಮೆಲ್ಲ ಮಾಹಿತಿಗಾಗಿ. ಯುವರಾಜ್ ಕುಮಾರ್ ಅವರು ಕೂಡ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿಚ್ಛೇದನದ ಅರ್ಜಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮಾನಸಿಕವಾಗಿ ಸಮಸ್ಯೆ ಆಗ್ತಾ ಇದೆ, ಪತ್ನಿಯಿಂದ ನನಗೆ ಗೌರವ ಸಿಗ್ತಾ ಇಲ್ಲ, ಅಗೌರವವನ್ನು ತೋರ್ತಿದ್ದಾರೆ ಅನ್ನೋ ಪಾಯಿಂಟ್ಸ್ಗಳನ್ನ ಅವರು ಈಗಾಗಲೇ ಮೆನ್ಷನ್ ಕೂಡ ಮಾಡಿದ್ದಾರೆ. ಶ್ರೀದೇವಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಧ್ಯಮದವರಿಂದ, ಚಿತ್ರರಂಗದವರಿಂದ ನನಗೆ ಸುದ್ದಿ ಗೊತ್ತಾಗಿದೆ, ಆದರೆ ಒಂದಷ್ಟು ಹಿಂಟ್ಗಳನ್ನು ಅವರು ಬಿಟ್ಕೊಡ್ತಾ ಇದ್ದಾರೆ. ಏನಾಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಅಂತ ಹೇಳೋ ಮೂಲಕ ಏನನ್ನ ಅರ್ಥಪಡಿಸಲು ಶ್ರೀದೇವಿ ಹೊರಟಿದ್ದಾರೆ ಅನ್ನೋ ಅನುಮಾನವೂ ಕೂಡ ಇಲ್ಲಿ ಶುರುವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ರಾಘವೇಂದ್ರ ರಾಜ್ಕುಮಾರ್ ಅವರ ನಿವಾಸದಲ್ಲಿ ಈಗಾಗಲೇ ಕುಟುಂಬದ ಆಪ್ತರೆಲ್ಲರೂ ಕೂಡ ಉಪಸ್ಥಿತರಿದ್ದು ಇದರ ಬಗ್ಗೆನೇ ಚರ್ಚೆಗಳು ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ವಿನಯ್ ರಾಜ್ಕುಮಾರ್ ಅವರು ಯುವರಾಜ್ ಕುಮಾರ್ ಅವರ ಸಹೋದರ ಮಾತನಾಡ್ತಾರೆ ಅನ್ನೋ ಸುದ್ದಿ ಇತ್ತು. ಇದೀಗ ಆ ಒಂದು ಬೆಳವಣಿಗೆಯೂ ಕೂಡ ಕುಂಠಿತ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇದ್ರ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅದು ಅವರ ವೈಯಕ್ತಿಕ ಜೀವನ ಅಂತ ಹೇಳಿದ್ದಾರೆ. ಕುಟುಂಬದಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮೂಗು ತೋರಿಸೋಕೆ ಆಗೋದಿಲ್ಲ ಅನ್ನೋ ಧಾಟಿಯಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಕಾದ್ ನೋಡಬೇಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಏನೇನಾಗುತ್ತೆ ಅಂತ ಹೇಳಿ. ಯುವರಾಜ್ ಕುಮಾರ್ ಅವರು ಈಗಾಗಲೇ ಚಿತ್ರರಂಗಕ್ಕೆ ಯುವ ಚಿತ್ರದ ಮೂಲಕ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಒಳ್ಳೆ ಹೆಸರನ್ನ ಪಡ್ಕೊಳ್ತಾ ಇದ್ದಾರೆ. ದೊಡ್ಡಮನೆ ಕುಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಚಿತ್ರನಟನಾಗಿ ಪದಾರ್ಪಣೆಯನ್ನ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ತಯಾರಿ
ತಯಾರಿಗಳನ್ನ ಮಾಡಿಕೊಂಡು ಬಹಳ ಪರಿಶ್ರಮವನ್ನ ವಹಿಸಿನೇ ಅವರು ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಆದರೆ ಯುವ ಸಂದರ್ಭದಲ್ಲೂ ಕೂಡ ಶ್ರೀದೇವಿಯವರು ಅಷ್ಟಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಆಗಿನಿಂದಲೂ ಕೂಡ ಒಂದಷ್ಟು ಗುಮಾನಿಗಳು ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ನಮ್ಮ ಒಂದು ವಿವೇಚನೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಕ್ಕಿಂತ ಹೆಚ್ಚಾಗಿ ಯುವರಾಜ್ ಕುಮಾರ್ ಅವರು ಇದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಜೊತೆಗೆ ಶ್ರೀದೇವಿಯವರು ಕೂಡ ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಅಥವಾ ಕುಟುಂಬಸ್ಥರು ಇದರ ಕುರಿತು ಒಂದಷ್ಟು ಮಾತನಾಡಿದಂತಹ ಸಂದರ್ಭದಲ್ಲಿ ಒಂದು ಕ್ಲಾರಿಫಿಕೇಶನ್ ಬರುತ್ತೆ. ಡಿವೋರ್ಸ್ ಅನ್ನೋದು ಅಥವಾ ಒಟ್ಟಿಗೆ ಬಾಳೋಕ್ಕಾಗೋದಿಲ್ಲ, ಹೊಂದಾಣಿಕೆ ಆಗೋದಿಲ್ಲ ಅನ್ನೋದು ಅವರ ವೈಯಕ್ತಿಕ ವಿಚಾರವಾದರೂ ಕೂಡ ಇವರು ಪಬ್ಲಿಕ್ ಫಿಗರ್ಸ್ ಆಗಿರೋದ್ರಿಂದ ಒಂದಷ್ಟು ಕುತೂಹಲ ಇರುತ್ತೆ. ಅಭಿಮಾನಿಗಳಿಗೂ ಕೂಡ ಶಾಕ್ ಆಗಿರೋದ್ರಿಂದ ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವ ನಿಟ್ಟಿನಲ್ಲಿ ಕಾತರರಾಗಿರ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ನಿಜಕ್ಕೂ ಕೂಡ ಶಾಕಿಂಗ್. ಯುವರಾಜ್ ಕುಮಾರ್ ದಂಪತಿಗಳ ನಡುವೆ ಈ ರೀತಿಯಾಗಿ ವಿಚ್ಛೇದನದವರೆಗೂ ಕೂಡ ಹೋಗುವಂತಹ ಸಮಸ್ಯೆ ಆಗಿದೆ ಅಂತ ತಿಳಿದು ಬಂದಾಗ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ? ಶಿವಣ್ಣ ಕೂಡ ಮಾತನಾಡಿದ್ದಾರೆ ಈ ವಿಚಾರದ ಬಗ್ಗೆ, ಏನ್ ಹೇಳಿದ್ದಾರೆ ಅಂತ? ಮಧುಶ್ರೀ, ಶಿವಣ್ಣ ಹೇಳಿರುವಂತದ್ದು ನನ್ಗೆ ಈ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ನಾನು ತಿಳ್ಕೊಂಡು ಈ ಬಗ್ಗೆ ಮಾತನಾಡ್ತೀನಿ ಅನ್ನೋ ಒಂದು ಮಾತನ್ನ ಶಿವಣ್ಣ ಹೇಳಿರುವಂತದ್ದು. ಆದ್ರೆ TV9ಗೆ ಶ್ರೀದೇವಿ ಭೈರಪ್ಪ ಅವರು ಮೆಸೇಜ್ ಅನ್ನ ಕಳ್ಸಿರುವಂತದ್ದು, ಅಂದ್ರೆ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಅಂದಾಗ ಅವರು ಒಂದು ಮೆಸೇಜ್ ಅನ್ನ ಕಳ್ಸಿದ್ದಾರೆ. ವಿಷಯ ಏನೆಂದು ಚಿತ್ರರಂಗ ಹಾಗೂ ಮಾಧ್ಯಮದಲ್ಲಿ ಅನೇಕರಿಗೆ ತಿಳಿದಿದೆ. ನಾನು ಈಗಾಗಲೇ ಲೀಗಲ್ ನೋಟಿಸ್ಗೆ ಉತ್ತರಿಸಿದ್ದೇನೆ. ವಿಚ್ಛೇದನದ ಅರ್ಜಿಯೂ ಇನ್ನೂ ನನಗೆ ತಲುಪಿಲ್ಲ. ಸಿಕ್ಕಾಗ ನ್ಯಾಯಾಲಯಕ್ಕೆ ಉತ್ತರಿಸುತ್ತೇನೆ. ಸದ್ಯಕ್ಕೆ ನಾನು ಬೇರೇನು ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಲಾಸ್ಟ್ ಅಲ್ಲಿ ನೀವು ನೋಡ್ಬೋದು ಆ ಮೆಸೇಜ್. ಏನಾದ್ರೂ ನೀವು ಟಿವಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತಿರೋದಾದ್ರೆ, ಐ ಆಮ್ ಹೋಪಿಂಗ್ ಯು ವಿಲ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ರೆಸ್ಪೆಕ್ಟ್ ಮೈ ಫ್ಯಾಮಿಲಿ ಪ್ರೈವಸಿ ಅಂಡ್ ದಿಸ್ ಟೈಮ್ ಅಂತ ಹಾಕಿದ್ದಾರೆ. ಅಂದ್ರೆ ಅವರು ಈ ಬಗ್ಗೆ ನಾನು ಜಾಸ್ತಿ ಮಾತನಾಡೋದಕ್ಕೆ ಇಷ್ಟ ಪಡಲ್ಲ, ನನ್ನ ಫ್ಯಾಮಿಲಿ ಪ್ರೈವಸಿಯನ್ನ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಅವರು ಹೇಳಿರೋದನ್ನ ನೋಡ್ತಿದ್ರೆ ಇವತ್ತಿಗೂ ಕೂಡ ದೊಡ್ಡ ಮನೆ ಫ್ಯಾಮಿಲಿ ಬಗ್ಗೆ ಅವ್ರು ಅಷ್ಟೇ ಒಂದು ಗೌರವವನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿನೇ ಅವರು ಅಂದ್ರೆ ದೊಡ್ಡ ಮನೆ ಅಂತ ಅಂದಾಗ ಈ ರೀತಿ ಸುದ್ದಿಗಳು ಆಗುತ್ತೆ ಅಂತ ಅಂದ್ರೆ ಯಾರು ಕೂಡ ಅಂದ್ರೆ ಒಂದ್ ರೀತಿ ಆಗತ್ತ ಅಂತಾನೆ ಹೇಳ್ಬೋದು, ಒಂದ್ ರೀತಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ರೀತಿ ಸುದ್ದಿ ಬರೋದು ನಮ್ಮ ಫ್ಯಾಮಿಲಿಗೆ ಒಂದು ಗೌರವಕ್ಕೆ ಧಕ್ಕೆ ತರುತ್ತೆ. ಹೀಗಾಗಿ ನಮ್ಮ ಫ್ಯಾಮಿಲಿ ಪ್ರೈವಸಿ ಅಂದ್ರೆ ಅಷ್ಟೊಂದು ಇದ್ ಮಾಡ್ಬೇಡಿ ಅಂತ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂತದ್ದು. ಸೊ ಇದನ್ನೆಲ್ಲ ನೋಡಿದಾಗ ನಾನು ಅವಾಗ್ಲೇ ಹೇಳ್ದಾಗೆ ಶ್ರೀದೇವಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಈಗ ಯುವರಾಜ್ ಕುಮಾರ್ ಅವರು ಮುಂದಾಗಿರೋದ್ರಿಂದ ಅವರು ನ್ಯಾಯಾಲಯಕ್ಕೆ ನಾನು ಮಾತನಾಡ್ತೀನಿ, ನಾನು ಬಂದು ಉತ್ತರ ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂತದ್ದು. ಮಧುಶ್ರೀ, ಧನ್ಯವಾದ ಮಂಗಳ ತಮ್ಮ ಮಾಹಿತಿಗಾಗಿ.